ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಮಾನ ಕಳ್ಕೊಂಡ್ಬೇಕಾದ್ರೆ ಬದುಕ್ಬಿಡ್ಬೋದು, ಆದ್ರೆ ಈಗ ಅವಮಾನ ಮಾಡಿಸ್ಕೊಂಡು ನಾವಿಲ್ಲಿರೋದು ಬೇಡ ಕಣ್ರವ್ವ. ನಡೀರಿ, ಊರ್ಗೋಗವ ನಡೀರಿ. ಮಯೂರಿಗೊಂದ್ ಮಾತು ಹೇಳ್ಬಿಟ್ಟು ಹೋಗ ನಾಳಿಂದ್ರೆ. ಬೇಡ ಅತ್ತವ, ನಾವು ಹೇಳ್ದೆ ಕೇಳ್ದೆ ಬಂದು ಅವಳು ದುಃಖ ಕೊಟ್ಟಿದ್ ಸಾಕು. ಈಗ ಅರ್ಧಕ್ಕೆ ಊಟ ಬಿಟ್ಬಿಟ್ಟು ಹೋಯ್ತಾವಿ ಅಂತ ಗೊತ್ತಾದ್ರೆ ಸ್ಯಾನೆ ನೋವು ಮಾಡ್ಕತ್ತಾಳೆ. ಆ ನೋವನ್ನ ನನ್ನಿಂದ ನೋಡಕ್ ಆಗಲ್ಲ ಅಂತವ. ಅವಳು ಬಂದು ನಮ್ಮನ್ನ ನೋಡಕ್ ಮುಂಚೆ ನಾವೆಲ್ಲಿಂದ ಹೊಂಟೋಗವ. ಇವತ್ತಿಗೆ ಈ ಮನೆ ಋಣ ತೀರ್ತು. ಬನ್ನಿ ಬನ್ನಿ ಹೋಗವ. ಎಳೆ ಬಿಸಿಲ ನೆನಪಾಗಿ ಅತ್ತಂತೆ ಇಳಿ ಸಂಜೆಯ ಹೂವು, ನುಣುಪಾದ ಈಟೀಲಿ ಎದೆಗೇನೆ ಇರಿದಂತೆಯ ಸಾವು. ಬೇರಿರದ ಮರಕ್ಕೆ ಬಿರುಗಾಳಿ ಬಡಿದಾಗ ಉರುಳುವ ಜಾಗ ಇರದಾಗಿದೆ. ಬಾಯಾರಿ ಸೂರ್ಯ ಬಿಸಿಲಾಗಿ ನಿಂತಾಗ ಸಾಗರವು ಕೂಡ ಬರಿದಾಗಿದೆ. ಆಡಿರದೆ ಪಾಲಿಡಿದು ಹೋದಂತೆ ಈ ಊರಕ್ಕೆ ಸುಳಿಯೊಂದು ನೀರಿಳಿದು ತಡೆದಂತೆ ನದಿ ನೀರ ಜಾರಿ. ಅಳಬೇಡಿ ಮಯೂರಮ್ಮ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ನಿಮ್ಮನ್ನು ನೋಡಬೇಕು, ನಿಮ್ಮ ಜೊತೆ 4 ದಿನ ಇದ್ದೋಗ್ಬೇಕು ಅಂತ ಬಂದಿರೋ ನಿಮ್ಮ ಮನೆಯವರಿಗೆ ಅಮ್ಮ ಅವರು ಈ ರೀತಿ ಅವಮಾನ ಮಾಡ್ತಾ ಇರೋದು ನನ್ನ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ. ಆದ್ರೆ ಏನ್ ಮಾಡ್ಲಿ, ನನ್ನ ಕೈಯಲ್ಲಿ ತಡೆಯೋ ಶಕ್ತಿನೂ ಇಲ್ಲ. ಇಲ್ಲ ಅಣ್ಣ, ನನ್ನ ಹಣೆ ಬರಹಕ್ಕೆ ಯಾರೇನ್ ಮಾಡೋದಿಕ್ಕಾಗತ್ತೆ. ಆದ್ರೆ ನನ್ನಿಂದ ಅವ್ರ ನೋವು ಪಡೋ ಹಾಗಾಯ್ತಲ್ಲ ಅಂತ ತುಂಬಾ ಸಂಕಟ ಆಗ್ತಿದೆ ಅಣ್ಣ. ಯೋಚನೆ ಮಾಡ್ಬೇಡಮ್ಮ. ಎಂತ ಕತ್ಲೆ ಇದ್ರು ಒಂದ್ ಸಣ್ಣ ಬೆಳಕು ಬಿದ್ಮೇಲೆ ಹೆಂಗೆ ಕತ್ಲೆ ಎಲ್ಲ ಕರ್ಗೋಗ್ಬಿಡುತ್ತೋ ಹಂಗೆ ನಿನ್ ಜೀವನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಅಳಬೇಡ. ಏನ್ ಸರಿ ಹೋಗುತ್ತೆ ಅಣ್ಣ? ಯಾವ್ದು ಸರಿ ಹೋಗಲ್ಲ. ನನ್ ಕಣ್ ಕಟ್ಟಿ ಕತ್ಲಿನ ಕೂಪಕ್ಕೆ ತಳ್ಬಿಟ್ಟಿದ್ದಾರೆ. ಆ ಕಣ್ಣಿನ ಪಟ್ಟಿ ತೆಗಿಯೋರು ಯಾರು ಇಲ್ಲ ಅಂದ್ಮೇಲೆ ಯಾವ್ದು ಸರಿ ಹೋಗಲ್ಲ ಅಣ್ಣ. ಈ ದುಡ್ಡಿರೋ ಪ್ರಪಂಚದಲ್ಲಿ ನನ್ ಎಲ್ಲಿ ಕಳ್ದು ಹೋಗ್ತೀನೋ ಅಂತ ನನಗೆ ಭಯ ಆಗ್ತಿದೆ. ನೋಡಮ್ಮ, ನಮ್ಮಂತ ಬಡವ್ರ ಹತ್ರ ದುಡ್ಡಿಲ್ದೇ ಇರ್ಬೋದು, ಆದ್ರೆ ಮಾನ ಮರ್ಯಾದೆ ಅಂತೂ ಇದ್ದೇ ಇರುತ್ತೆ. ಈ ದುಡ್ಡಿರೋರಿಗೆ ಅದೆಲ್ಲ ಅರ್ಥ ಆಗಲ್ಲ. ಅವ್ರ ಕಾಲ್ ಕಸದ ತರ ನೋಡ್ತಾರೆ. ಅವ್ರಿಗೆ ನಮ್ಮ ಹತ್ರ ಈ ಕತ್ತೆ ತರ ದುಡ್ಸ್ಕೊಳ್ಳೋದು ಗೊತ್ತೇ ಹೊರತು ಈ ಪ್ರೀತಿ ವಿಶ್ವಾಸ ತೋರ್ಸೋದು ಗೊತ್ತೇ ಇಲ್ಲ ಅವ್ರಿಗೆ. ಆದ್ರೆ ಈ ಮನೇಲಿ ದೊಡ್ಡ ಯಜಮಾನ್ರು ಮತ್ತೆ ಈ ಚಿಕ್ಕ ಯಜಮಾನ್ರು ಪುಟಕ್ಕಿಟ್ಟ ಚಿನ್ನ ಕಣಮ್ಮ. ಅವರು ಚಿನ್ನ. ಅವ್ರು ಹೆಂಗೆ ಎಲ್ಲಾ ಕಷ್ಟದಲ್ಲೂ ನಿನ್ನ ಪರವಾಗಿರ್ತಾರೋ ಅದೇ ರೀತಿ ನಿನ್ನ ಕಷ್ಟದಲ್ಲಿ ಸುಖದಲ್ಲಿ ಯಾವತ್ತೂ ನಿನ್ನ ಜೊತೆಗಿರ್ತೀನಿ ಕಣಮ್ಮ. ನಾನು ಅಣ್ಣನಾಗಿ ಧೈರ್ಯವಾಗಿರು. ಅದಕ್ಕೆ ಅನ್ಸುತ್ತೆ ಪೂಜೆ ಮುಗಿದ ತಕ್ಷಣ ಹೊರಟು ಬಿಡಿ ಅಂದ್ಲು. ಆದ್ರೆ ನಾವ್ ಅವಳ ಮಾತೇ ಕೇಳಿಲ್ಲ. ಅಯ್ಯೋ, ನಾನು ಇಲ್ಲಿಗೆ ಬರಕ್ ಮುಂಚೆನೆ ಹೇಳ್ದೆ ಬರಕ್ ಬೇಡ ಅಂತ. ನೀವ್ ನನ್ ಮಾತ್ ಕೇಳ್ತೀರಾ? ಇಲ್ಲಿಗೆ ಬಂದಿದ್ದಕ್ಕೆ ತಕ್ಕ ಶಾಸ್ತಿ ಆಯ್ತು. ನಮ್ಗೆ ಇಷ್ಟ ಅವಮಾನ ಮಾಡ್ದವ್ರು ಇನ್ ಅಕ್ಕನ್ ಹೇಗ್ ನಡೆಸ್ಕೋತಾರೋ. ಅವಳ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ದುಃಖ ಆಗತ್ತೆ.
ಅಪ್ಪಯ್ಯ ನಿಂತ್ಕೋ. ಈಗ್ಲೂ ಕಾಲ ಮಿಂಚಿಲ್ಲ. ಮಯೂರಿನ್ ಕರ್ಕೊಂಡ ಮೂರ್ಗೊಳ್ಟೋಗೋಣ. ಅವ್ರು ಹೆಂಗಾರ ಹಾಳಾಗೋಗ್ಲಿ. ಬೇಡ ಕಣವ, ಹಂಗೆಲ್ಲ ಹೇಳ್ಬೇಡ. ಈಗ ನಾವು ಹೋಗಿ ಅವಳು ಕೊಟ್ಟಿರೋ ನೋವೇ ಸಾಕು. ಮತ್ತೆ ಅವಳು ನಮ್ಮನ್ನು ನೋಡಿದ್ರೆ ಇನ್ನಷ್ಟು ದುಃಖ ಪಡ್ತಾಳೆ. ಆ ದುಃಖ ಪಡಬಾರ್ದು ಅಂತಾನೆ ಅವಳನ್ನಿಲ್ಲಿಂದ ಕರ್ಕೊಂಡು ಹೋಗೋಣ ಅಂತಿರೋದು ಅಪ್ಪಯ್ಯ. ಯಾರೆಷ್ಟೇ ಕೆಟ್ಟದ್ ಮಾಡಿದ್ರು ನಗ್ನಗ್ತಾ ಇರ್ತಾಳೆ, ಆದ್ರೆ ಅದನ್ನ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ. ನೋಡ್ರವ್ವ, ಕೊಟ್ಟೆಣ್ಣು ಕುಲುಕ್ವರ್ಗೆ ಅಂತಾರೆ. ಈಗ ಅವಳು ನಮ್ಮನೆ ಸೊತ್ತಲ್ಲ, ಅವ್ರ ಮನೆ ಸೊತ್ತು. ಕಷ್ಟನೋ ನಷ್ಟನೋ ಅವಳು ಅಲ್ಲೇ ಇರ್ಬೇಕು. ಅವಳು ಸುಖವಾಗಿರ್ಲಿ ಅಂತ ಬೇಡ್ಕೊಳ್ಳೋದಷ್ಟೇ ನಮ್ ಕೆಲ್ಸ. ನೀವ್ ಆ ಕೆಲ್ಸ ಮಾಡ್ತಾ ಇರಿ, ಅವಳೆಲ್ಲ ಕಷ್ಟನೂ ಅನ್ಭವಿಸ್ತಾ ಇರ್ಲಿ. ನಡ್ರವ, ಹಿಂಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಬಸ್ಸಿಗೆ ತಡ ಆಯ್ತದೆ. ನಡ್ರವ, ಹೋಗವ. ಗೋವಿಂದ, ಅಮರ ಬಂದೆ. ನೋಡು, ಅವ್ರು ತಿಂದಿದಾರಲ್ಲ ಅದನ್ನೆಲ್ಲ ಎತ್ತಿ ಹೊರಗಡೆ ಬಿಸಾಕಿ ನೀಟಾಗಿ ಕ್ಲೀನ್ ಮಾಡು. ಗಲೀಜರ್ಗಳು ಗಲೀಜ್ ಮಾಡಿರ್ತಾರೆ. ಒಂದ್ ಸ್ವಲ್ಪನೂ ಗಲೀಜಿರ್ಬಾರ್ದು. ಏನಾದ್ರೂ ಕಾಣಿಸ್ತೋ ನಿನ್ನ ಕೆಲ್ಸದಿಂದ ತೆಗ್ದು ಹಾಕ್ಬಿಡ್ತೀನಿ. ಅಯ್ಯೋ ಬೇಡ ಅಮ್ಮವ್ರೆ, ನಾನು ಮಯೂರಿ ಸೇರಿ ಎಲ್ಲ ಕ್ಲೀನ್ ಮಾಡ್ಬಿಡ್ತೀವಿ. ಮೊದ್ಲು ಆ ಕೆಲ್ಸ ಮಾಡು, ಆಮೇಲೆ ಎಲ್ಲ ಕಡೆ ಮನೆಗೆ ಗಂಜಲ ಹಾಕು. ಏನೇನ್ ಪಾಪದ ಕೆಲ್ಸ ಮಾಡ್ಕೊಂಡು ಬಂದಿದ್ರು ಎಲ್ಲ ಪಾಪನ ಅವ್ರ ಹಿಂದೆನೆ ಹೋಗ್ಲಿ. ಆಯ್ತಮ್ಮವ್ರೆ. ಮಯೂರೇಮ್ಮ, ಅಣ್ಣ, ಅಪ್ಪ, ಅಜ್ಜಿ, ತಂಗಿದಿರೆಲ್ಲ ಎಲ್ಲಿ? ಯಾರು ಕಾಣ್ತಾನೆ ಇಲ್ವಲ್ಲ?